ನಿತ್ಯಾನಂದಂ ಇವತ್ತು ಇನ್ನರ್ ಅವೇಕನಿಂಗ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನನಗೆ ಆದಂತಹ ಅನುಭವಗಳನ್ನ ಹಂಚ್ಕೊಳ್ಳೋದ್ರೊಳಗೆ ಇವತ್ತು ಇನ್ನೊಂದು ಅನುಭವನ ಹಂಚ್ಕೋತೀನಿ. ಈ ಕಾರ್ಯಕ್ರಮದಲ್ಲಿ ನಾನು ಬೇಕಾದಷ್ಟು ಪವಾಡಗಳನ್ನ ನೋಡ್ತೀನಿ. 2011ನೇ ಇಸ್ವಿಯಲ್ಲಿ ಈ ಒಂದು ಕಾರ್ಯಕ್ರಮನ ನಾನು ಭಾಗವಹಿಸ್ತಾ ಇದ್ದಾಗ ಬೇರೆ ಬೇರೆ ದೇಶಗಳಿಂದ ಎಷ್ಟೊಂದು ಜನ ಬಂದಿರ್ತಿದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ಒಬ್ಬರು ದಂಪತಿಗಳು ಬಂದಿದ್ದರು ಬೇರೆ ಬೇರೆ ದೇಶದಿಂದ. ಆಕೆಗೆ ತುಂಬ ಮಂಡಿ ನೋವು, ಕೈಕಾಲು ನೋವು, ಆರ್ಥ್ರೈಟಿಸ್ ಈ ಥರ ಪ್ರಾಬ್ಲಮ್ ಇತ್ತು. ಸಣ್ಣ ವಯಸ್ಸಿನವರು ಬಹಳ ನೋವು ತಿಂತಿದ್ರು. ಅವರ ಮನೆಯವರು ಅವ್ರನ್ನ ವೀಲ್ ಚೇರ್ನಲ್ಲಿ ಕರ್ಕೊಂಬರ್ಬೇಕಾಗಿತ್ತು. ಎಲ್ಲಿಗೆ ಹೋದರೂ ವೀಲ್ ಚೇರಲ್ಲಿ ಬರ್ತಾಯಿದ್ರು. ಅಷ್ಟು ಅನುಭವಿಸ್ತಾಯಿದ್ರು. ಇನ್ನೂ ಸಣ್ಣ ವಯಸ್ಸು, 30-35 ಒಳಗಡೆ ಇತ್ತು ವಯಸ್ಸು. ಆದರೆ ಅಷ್ಟು ನೋವು ತಿಂತಿದ್ರು. ಆ ಕಾರ್ಯಕ್ರಮದಲ್ಲಿ ಅವರು ನಮ್ಮ ಜೊತೆ ಭಾಗವಹಿಸ್ತಾ ಇದ್ದಾಗ ಭಗವಾನ್ರ ಹತ್ರ ಸಾಯಂಕಾಲ ದರ್ಶನಕ್ಕೆ ಅಂತ ಹೋದಾಗ ಹೀಲಿಂಗಿಗೆ ಅಂತ ಕೇಳಿದರು. ಭಗವಾನ್ ಅವ್ರಿಗೆ ಹೀಲಿಂಗ್ ಮಾಡ್ತೀನಿ ಅಂತ ಹೇಳಿ ಪ್ರತಿದಿನ ಹೀಲಿಂಗ್ ಮಾಡ್ತಿದ್ರು. ನಾನು ನೋಡಿದಂಥ ಪವಾಡ ಏನು ಅಂತಂದರೆ, 21 ದಿವಸ ಕಳೆಯೋದ್ರಲ್ಲಿ ಆಕೆ ಎಷ್ಟು ಚೆನ್ನಾಗಿ ಆಗ್ಬಿಟ್ರು ಅಂತಂದರೆ, ಆಕೆಗೆ ವೀಲ್ ಚೇರಿನ ಅವಶ್ಯಕತೆ ಮತ್ತೆ ಬೀಳಲೇ ಇಲ್ಲ. ತಂಪಾಡಕ್ಕೆ ತಾವು ಇಂಡಿಪೆಂಡೆಂಟಾಗಿ ಓಡಾಡ್ತಾಯಿದ್ರು. ಎಲ್ಲ ಕಡೆಗೂ ತಾವೇ ಹೋಗ್ತಿದ್ರು. ಅವರ ಆರೋಗ್ಯದಲ್ಲಿ ತುಂಬ ಸುಧಾರಣೆಯನ್ನು ನಾನು ನೋಡಿದೆ. ಆಕೆ ಎಷ್ಟು ಕಡೆ ಹೋಗಿ ಎಲ್ಲ ಥರದ ಟ್ರೀಟ್ಮೆಂಟು ತೊಗೊಂಡು ಕೂಡ ಆಕೆಗೆ ಅನುಕೂಲ ಆಗಿರಲಿಲ್ಲ. ಆದರೆ ಈ ಕಾರ್ಯಕ್ರಮದಲ್ಲಿ ಬರೀ ಒಂದು ಧ್ಯಾನದ ಕಾರ್ಯಕ್ರಮದಲ್ಲಿ ದೀಕ್ಷೆಗಳನ್ನ ತಗೊಂಡು ಭಗವಾನರ ಹೀಲಿಂಗ್ನ ಪಡೆದು ಆಕೆ ಅಷ್ಟು ಚೆನ್ನಾಗಿ ಬದಲಾವಣೆಯನ್ನು ನೋಡಿದ್ರು. ಈ ಥರ ಬದಲಾವಣೆಗಳು ನಿಮ್ಮ ಜೀವನದಲ್ಲೂ ನಿಮಗೆ ಬೇಕು. ಯಾವುದೇ ಒಂದು ವಿಭಾಗದಲ್ಲಿರ್ಬೋದು, ಆರೋಗ್ಯ ಇರ್ಬೋದು, ಸಂಬಂಧಗಳಿರ್ಬೋದು, ಐಶ್ವರ್ಯ ಇರ್ಬೋದು, ಯಾವುದೇ ವಿಚಾರದಲ್ಲಿ ನಿಮಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಖಂಡಿತ ಹಿಂದೂ ಧರ್ಮದ ಸರ್ವೋಚ್ಚ ಪೀಠಾಧಿಪತಿಗಳಾದ ಭಗವಾನ್ ಶ್ರೀ ನಿತ್ಯಾನಂದ ಪರಮಶಿವಂ ಸ್ವಾಮೀಜಿಯವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿದಿನ ಯೂಟ್ಯೂಬಲ್ಲಿ ವಿಡಿಯೋಗಳು ಹಾಕ್ತಿರ್ತಾರೆ. ನೋಡಿ ನೀವು ಕೂಡ ದೀಕ್ಷೆಯನ್ನು ಪಡೆದು ನಿಮ್ಮ ಜೀವನದಲ್ಲಿ ಕೂಡ ನೀವು ಹಲವಾರು ಪವಾಡಗಳನ್ನ ಖಂಡಿತ ನೋಡ್ಬೋದು. ನಿತ್ಯಾನಂದಂ.